ಇತ್ತೀಚೆಗೆ ಆಟೋಮೊಬೈಲ್ ಲೋಕದಲ್ಲಿ ಒಂದು ಸುದ್ದಿ ಜೋರಾಗಿ ಕೇಳಿ ಬರ್ತಾ ಇದೆ. ಏನಪ್ಪಾ ಅಂತಂದ್ರೆ ಟೊಯೋಟಾ ಇನೋವಾ ಕ್ರಿಸ್ಟಾ 2027 ನಂತರ ಭಾರತದ ಮಾರುಕಟ್ಟೆಯಲ್ಲಿ ಇರೋದಿಲ್ಲ. ಇದು ಕೇವಲ ಗಾಳಿ ಸುದ್ದಿ ಅಲ್ಲ, ಸರ್ಕಾರದ ಹೊಸ ರೂಲ್ಸ್ ಮತ್ತು ಬದಲಾಗ್ತಿರುವಂತಹ ಟ್ರೆಂಡ್ ಇದಕ್ಕೆ ಮುಖ್ಯ ಕಾರಣ. ಇವತ್ತಿನ ವಿಡಿಯೋದಲ್ಲಿ ನಾವು 3 ಮುಖ್ಯ ವಿಷಯಗಳನ್ನ ತಿಳ್ಕೊಂಬೋಣ. ಕ್ರಿಸ್ಟಾ ಉತ್ಪಾದನೆ ಯಾಕೆ ನಿಲ್ತಿದೆ, ಏನಿದು ಕೆಫೆ ಫೇಸ್ 3 ನಿಯಮ, ಟೊಯೋಟಾ ಇದಕ್ಕೆ ಹೊಸ ಇಂಜಿನ್ ಯಾಕೆ ತರ್ತಾ ಇಲ್ಲ, ತರ್ಬೋದಿತ್ತಲ್ಲ ಸರ್ ಅಂತ ಕೇಳ್ತೀರಾ. ಅದಷ್ಟು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಇನೋವಾ ಕ್ರಿಸ್ಟಾ ಸದ್ಯದ ಪರಿಸ್ಥಿತಿ ಭಾರತದ MVP ಮಾರುಕಟ್ಟೆಯಲ್ಲಿ ಇನೋವಾ ಕ್ರಿಸ್ಟಾಗೆ ಒಂದು ವಿಶಿಷ್ಟವಾಗಿರುವಂತಹ ಸ್ಥಾನವಿದೆ. ಇದು 2.4 ಲೀಟರ್ ಡೀಸೆಲ್ ಇಂಜಿನ್. ಅದೆಷ್ಟು ಪವರ್ಫುಲ್ ಅಂದ್ರೆ ಲೋಡ್ ಎಷ್ಟೇ ಇರಲಿರಿ, ಲಾಂಗ್ ಡ್ರೈವ್ಗೆ ಇದು ಸೂಪರ್ ಬೆಸ್ಟ್, ಫ್ಯಾಮಿಲಿಗೂ ಸೂಪರ್, ಅಥವಾ ಟ್ಯಾಕ್ಸಿಗೆ ಅದಕ್ಕೂ ಸೂಪರ್. ಇಲ್ಲಿ ಕ್ರಿಸ್ಟಾ ಅಂದ್ರೆ ಎಲ್ರಿಗೂ ಕೂಡ ನಂಬಿಕೆ. ಈ ಇಂಜಿನ್ ಡಿಸೈನ್ ಮಾಡಿದ್ದು ಸುಮಾರು 10 ವರ್ಷಗಳ ಹಿಂದೆ. ಅಂದಿನ ರೂಲ್ಸ್ ಪ್ರಕಾರ ಇದು ಸರಿ ಇತ್ತು, ಆದ್ರೆ ಇವತ್ತಿನ ಕಾಲ ಬದಲಾಗಿದೆ. ಇಲ್ಲಿ ಸಮಸ್ಯೆ ಕಾರಿನ ಕ್ವಾಲಿಟಿಯದಲ್ಲ, ಬದಲಾಗ್ತಿರೋ ರೂಲ್ಸ್ಗಳು ಅಥವಾ ನಿಯಮಗಳು. ಏನಿದು ಕೆಫೆ ಫೇಸ್ 3? ಯಾವ ತರ ಇದು ನಿಯಮ? ಕೆಫೆ ಅಂದ್ರೆ ಕಾರ್ಪೊರೇಟ್ ಆವರೇಜ್ ಫ್ಯೂಯಲ್ ಎಫಿಷಿಯನ್ಸಿ. ಇದು ಕೇವಲ ಒಂದು ಕಾರಿನ ಮೈಲೇಜ್ ಬಗ್ಗೆ ಅಲ್ಲ ರೀ, ಒಂದು ಕಂಪನಿ ಮಾರಾಟ ಮಾಡುವ ಎಲ್ಲಾ ಕಾರುಗಳ ಸರಾಸರಿ ಕಾರ್ಬನ್ ಡೈಆಕ್ಸೈಡ್ CO2 ಹೊರಸೂಸುವಿಕೆ ಅಂದ್ರೆ ಹೊರಗಡೆ ಹಾಕ್ತಿರುವಂಥದ್ದು ಮೇಲೆ ಈ ಒಂದು ನಿಯಮವನ್ನ ಇರುತ್ತೆ. 2027ರಿಂದ ಕೆಫೆ ಫೇಸ್ 3 ಜಾರಿಗೆ ಬರುತ್ತೆ. ಇದರ ಪ್ರಕಾರ ಕಂಪನಿ ತಮ್ಮ ಕಾರುಗಳಿಗೆ ಬರುವಂತಹ ಮಾಲಿನ್ಯವನ್ನು ಗಣನೀಯವಾಗಿ ಕಡಿಮೆ ಮಾಡಲೇಬೇಕು. ತೂಕ ಹೆಚ್ಚಿರುವಂತಹ ಕಾರುಗಳು ಮತ್ತು ದೊಡ್ಡ ಡೀಸೆಲ್ ಇಂಜಿನ್ ಹೊಂದಿರುವಂತಹ ಕಾರುಗಳು ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತೆ. ನಮ್ಮ ಇನೋವಾ ಕ್ರಿಸ್ಟಾ ಈ ಲಿಸ್ಟಿಗೆ ಬಂದು ಸೇರ್ಕೊಂಡ್ಬಿಡ್ತು. ಎಂತ ಕೆಲಸ ಆಗೋದಲ್ಲ. ಕ್ರಿಸ್ಟಾ ಯಾಕೆ ಫೇಲ್ ಆಗ್ತಿದೆ? ಇನೋವಾ ಕ್ರಿಸ್ಟಾ ಯಾಕೆ ಈ ನಿಯಮಗಳನ್ನ ಹೊಂದ್ಕೊಳ್ಳಿಲ್ಲ ಅಂತಂದ್ರೆ ತೂಕ. ಇದು ಲ್ಯಾಡರ್ ಫ್ರೇಮ್ ಬಾಡಿ ಹೊಂದಿತ್ತು, ತೂಕ ಜಾಸ್ತಿ ಇರುತ್ತೆ. ತೂಕ ಹೆಚ್ಚಾದಷ್ಟು ಇಂಜಿನ್ ಮೇಲೆ ಲೋಡ್ ಜಾಸ್ತಿ ಬಿದ್ದೇ ಬೀಳುತ್ತೆ, ಆಗ ಮಾಲಿನ್ಯ ಹೆಚ್ಚಾಗುತ್ತೆ. ಡೀಸೆಲ್ ಇಂಜಿನ್ಗಳನ್ನು ಹೊಸ ನಿಯಮಕ್ಕೆ ತಕ್ಕಂತೆ ಅಪ್ಡೇಟ್ ಮಾಡೋಕೆ ಸಿಕ್ಕಾಪಟ್ಟೆ ಕಷ್ಟ, ಪ್ಲಸ್ ದುಬಾರಿನೂ ಕೂಡ. ಪೆನಾಲ್ಟಿ ಭಯ. ಕ್ರಿಸ್ಟಾ ಒಂದು ಕಾರಿನಿಂದಾಗಿ ಟೊಯೋಟಾ ಕಂಪನಿಯ ಇಡೀ ಸರಾಸರಿ ಮಾಲಿನ್ಯ ಪ್ರಮಾಣ ಏರಿಕೆಯಾದ್ರೆ ಕಂಪನಿ ಕೋಟ್ಯಾಂತರ ರೂಪಾಯಿ ದಂಡವನ್ನು ಕಟ್ಟಬೇಕಾಗತ್ತೆ ಸರ್ಕಾರಕ್ಕೆ. ಆ ಕಾರಣದಿಂದ ಇನೋವಾ ಕ್ರಿಸ್ಟಾ ಈ ಪರಿಸ್ಥಿತಿ ಬಂದಿದೆ. ಸರ್, ಹಾಗಿದ್ರೆ ಹೊಸ ಇಂಜಿನ್ ತರಬಹುದಾಗಿತ್ತಲ್ಲ ಅಂತ ಜನರು ಕೇಳುವಂತ ಪ್ರಶ್ನೆ ಇದೆ. ಜನರು ಕೇಳ್ತಿರೋದು ಒಂದೇ ರೀ, ಟೊಯೋಟಾ ಹೊಸ ಇಂಜಿನ್ ಯಾಕೆ ರೆಡಿ ಮಾಡಬಾರ್ದು ಅಂತ. ಅದಕ್ಕೆ ಈ 3 ಕಾರಣಗಳನ್ನ ಕೊಡ್ತೀನಿ ನೋಡಿ. ಖರ್ಚು ಮೊದಲನೇದಾಗಿ. ಹೊಸ ಇಂಜಿನ್ ಮತ್ತು ಎಮಿಷನ್ ಸಿಸ್ಟಮ್ ಅಭಿವೃದ್ಧಿ ಮಾಡೋಕೆ ಸಾವಿರಾರು ಕೋಟಿ ಹಣ ಖರ್ಚಾಗತ್ತೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮತ್ತೆ ಮಾರುಕಟ್ಟೆ ಬದಲಾವಣೆ. ಭಾರತದಲ್ಲಿ ಈಗ ಜನರು ಎಲ್ಲರೂ ಡೀಸೆಲ್ ಅನ್ನು ಬಿಟ್ಟು ಪೆಟ್ರೋಲ್ ಮತ್ತೆ ಹೈಬ್ರಿಡ್ ಕಾರುಗಳತ್ತ ಮುಖವನ್ನು ಮಾಡ್ತಿದ್ದಾರೆ. ದಿಸ್ ಇಸ್ ಒನ್ ಆಫ್ ದ ಪಾಯಿಂಟ್. ಗ್ಲೋಬಲ್ ಪ್ಲಾನ್ ಏನಿದು? ಟೊಯೋಟಾ ಈಗಾಗಲೇ ಹೈಬ್ರಿಡ್ ಟೆಕ್ನಾಲಜಿಯಲ್ಲಿ ವರ್ಲ್ಡ್ ಲೀಡರ್ ಆಗಿದ್ದಾರೆ. ಹಳೆಯ ಪ್ಲಾಟ್ಫಾರ್ಮ್ ಮೇಲೆ ಹಣ ಹೂಡುವ ಬದಲು ಹೊಸ ಹೈಬ್ರಿಡ್ ಟೆಕ್ನಾಲಜಿ ಮೇಲೆ ಅವರು ತುಂಬಾನೇ ಒತ್ತನ್ನು ಕೊಡ್ತಿದ್ದಾರೆ. ಇನೋವಾ ಹೈಕ್ರಾಸ್ನ ಪ್ರಾಮುಖ್ಯತೆ ಇಲ್ಲಿಗೆ ಬರುತ್ತೆ ನೋಡಿ. ಇನೋವಾ ಹೈಕ್ರಾಸ್ ಇದು ನೋಡೋಕೆ ದೊಡ್ಡದಾದ್ರೂ ಕೂಡ ತೂಕ ಕಡಿಮೆ. ಇದರಲ್ಲಿ ಹೈಬ್ರಿಡ್ ಸಿಸ್ಟಮ್ ಇರೋದ್ರಿಂದ ಮೈಲೇಜ್ ಜಾಸ್ತಿ, ಮಾಲಿನ್ಯ ಕೂಡ ಕಡಿಮೆ ಆಗಿರುತ್ತೆ. ಸರ್ಕಾರದ ಕೆಫೆ ರೂಲ್ಸ್ಗೆ ಇದು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಟೊಯೋಟಾ ನೀಡುವಂತಹ ಸಂದೇಶ ಸ್ಪಷ್ಟ, ಭವಿಷ್ಯದಲ್ಲಿ ಡೀಸೆಲ್ ಅಲ್ಲ ಹೈಬ್ರಿಡ್. ಇನ್ನು ಫೈನಲ್ ಕನ್ಕ್ಲೂಷನ್ ಹೇಳ್ಬಿಡ್ತೀನಿ ನೋಡಿ. ಇನೋವಾ ಕ್ರಿಸ್ಟಾ ನಿಂತು ಹೋಗ್ತಿದೆ ಅಂದ್ರೆ ಅದು ಫೇಲ್ಯೂರ್ ಆಯಿತು ಅಂತ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಬದಲಾಗಿ ಕಾಲಕ್ಕೆ ತಕ್ಕಂತೆ ಬದಲಾಗ್ತಿದ್ರೆ ಯಾವುದೂ ಕೂಡ ಉಳಿಯೋದಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. 2027 ನಂತರ ಹೊಸ ಕ್ರಿಸ್ಟಾ ಸಿಗದೇ ಇರಬಹುದು, ಆದರೆ ಭಾರತದ ಇತಿಹಾಸದಲ್ಲಿ ಇದೊಂದು ಲೆಜೆಂಡರಿ MVP ಆಗಿ ಎಂದೆಂದಿಗೂ ಉಳ್ಕೊಳ್ಳುತ್ತೆ. ನಿಮಗೆ ಡೀಸೆಲ್ ಕ್ರಿಸ್ಟಾ ಇಷ್ಟನಾ ಅಥವಾ ಹೈಬ್ರಿಡ್ ಹೈಕ್ರಾಸ್ ಇಷ್ಟನಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಒಂದಷ್ಟು ಇನೋವಾ ಲವರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಮಾತ್ರ ಲೈಕ್ ಮಾಡಿ. Thank you so much. This is Chandan Bosswala signing off. Bye-bye. Bosswala. Be the boss.